ಏನು ಭಾಜ್ಯ ಸಂಖ್ಯೆ ಸಂಯುಕ್ತ ಸಂಖ್ಯೆ ಅಂದ್ರೆ ಯಾವ ಸಂಖ್ಯೆ ಒಂದು ಮತ್ತು ಅದೇ ಸಂಖ್ಯೆಯನ್ನು ಹೊರತುಪಡಿಸಿ ಬೇರೆ ಸಂಖ್ಯೆಯಲ್ಲೂ ಸಂಪೂರ್ಣವಾಗಿ ನಿಶ್ಶೇಷವಾಗಿ ಭಾಗಿಸಲ್ಪಡುತ್ತದೆಯೋ ಅಂತಹ ಸಂಖ್ಯೆಯನ್ನು ಏನಂತ ಕರಿತೀವಿ? ಭಾಜ್ಯ ಸಂಖ್ಯೆ. ಯಾವ ಸಂಖ್ಯೆಗಳು? ಇವಾಗ 4 ತಗೊಂಡ್ರಿ, 4 ಇದೆ ಅಲ್ವಾ? 4 ಎಷ್ಟು ಸಂಖ್ಯೆಗಳಲ್ಲಿ ಸಂಪೂರ್ಣವಾಗಿ ಭಾಗವಾಗುತ್ತೆ ಅಂತ ನೋಡೋಣ. 4 2ರಿಂದ ಸಂಪೂರ್ಣವಾಗಿ ಭಾಗ ಆಗುತ್ತಾ? 2 2 4. ಎಷ್ಟು ಬಂತು? ಶೇಷ ಏನ್ ಬಂದಿದೆ? 0 ಬಂದಿದ್ಯಾ? ಹಾಗಾದ್ರೆ 4 ಏನು ನಿಶ್ಶೇಷವಾಗಿ 2ರಿಂದ ಭಾಗವಾಗ್ತಾ ಇದೆ ಅಂತ. ನೆಕ್ಸ್ಟ್ 4 1ರಿಂದ 1 4 4 ಏನ್ ಬಂತು? ಶೇಷ 0 ಬಂದಿದ್ಯಾ? ಹಾಗಾದ್ರೆ 4 1ರಿಂದ ಏನಾಗ್ತಾ ಇದೆ? ಸಂಪೂರ್ಣವಾಗಿ ಭಾಗವಾಗ್ತಾ ಇದೆ. ನೆಕ್ಸ್ಟ್ 4 4 1 4 4 ಮೈನಸ್ 4 0. ನೋಡ್ರಿ ಇಲ್ಲಿ ಶೇಷ ಎಲ್ಲ ಏನ್ ಬಂದಿದೆ? 0 ಬಂದಿದೆ. 6 ಯಾವ್ಯಾವ ಸಂಖ್ಯೆಗಳಿಂದ ಸಂಪೂರ್ಣವಾಗಿ ಭಾಗ ಆಗುತ್ತೆ? 1 6, ಆಮೇಲೆ 2, ನೆಕ್ಸ್ಟ್ 3. ನೋಡ್ರಿ ಇಲ್ಲಿ 6 ಅನ್ನೋದು 1ರಿಂದನೂ ಸಂಪೂರ್ಣವಾಗಿ ಭಾಗ ಆಗುತ್ತೆ, 6ರಿಂದನೂ ಸಂಪೂರ್ಣವಾಗಿ ಭಾಗ ಆಗುತ್ತೆ, 2ರಿಂದನೂ ಭಾಗ ಆಗುತ್ತೆ, ನೆಕ್ಸ್ಟ್ 6ರಿಂದನೂ ಸಂಪೂರ್ಣವಾಗಿ ಭಾಗವಾಗುತ್ತದೆ. ಆದ್ದರಿಂದ 6 ಏನು? ಭಾಜ್ಯ ಸಂಖ್ಯೆ. ಇಲ್ಲಿ ನೋಡ್ರಿ ಇಲ್ಲಿ 6ಕ್ಕೆ ಎಷ್ಟು ಅಪವರ್ತನ ಇದೆ? ಏನು ಅಪವರ್ತನ ಅಂದ್ರೆ ಯಾವ ಸಂಖ್ಯೆ ಕೊಟ್ಟಿರುವಂತಹ ಸಂಖ್ಯೆಯನ್ನ ಸಂಪೂರ್ಣವಾಗಿ ಭಾಗ ಮಾಡಬೇಕು, ಅಂತಹ ಸಂಖ್ಯೆಗಳನ್ನ ಏನಂತ ಕರಿತೀವಿ? ಅಪವರ್ತನ. ಇವಾಗ ನೋಡ್ರಿ ಇಲ್ಲಿ 6 1ರಿಂದ ಸಂಪೂರ್ಣ ಭಾಗವಾಗುತ್ತೆ, ಆದ್ರಿಂದ 1 ಏನು? 6ರ ಅಪವರ್ತನ. ಇಲ್ಲಿ 6ನ್ನ ಸಂಪೂರ್ಣವಾಗಿ ಭಾಗ ಮಾಡುತ್ತಾ? ಆದ್ರಿಂದ 6 ಏನು? 6ರ ಅಪವರ್ತನ. ಇಲ್ಲಿ 2 6ನ್ನ ಏನ್ ಮಾಡುತ್ತೆ? ಸಂಪೂರ್ಣವಾಗಿ ಭಾಗ ಮಾಡುತ್ತೆ, ಆದ್ರಿಂದ 2 ಕೂಡ 6ರ ಅಪವರ್ತನ. ನೆಕ್ಸ್ಟ್ 3 ಕೂಡ ಏನು? 6ನ್ನ ಸಂಪೂರ್ಣವಾಗಿ ಭಾಗ ಮಾಡುತ್ತಾ? ಆದ್ರಿಂದ 3 ಏನು? 6ರ ಅಪವರ್ತನ. ಇಲ್ಲಿ ನೋಡ್ರಿ ಇಲ್ಲಿ 6 1 6 2 3 6ರ ಅಪವರ್ತನಗಳು ಇವೇನಿವು? 6ರ ಅಪವರ್ತನಗಳು ಇವೇನಿದು? 1 4 2 4ರ ಅಪವರ್ತನಗಳು. ಇಲ್ಲಿ 4ಕ್ಕೆ ಎಷ್ಟು ಅಪವರ್ತನ ಇದೆ? 2ಕ್ಕಿಂತ ಹೆಚ್ಚಿದ್ಯಾ? ಇಲ್ಲಿ 6ಕ್ಕೂ 2ಕ್ಕಿಂತ ಹೆಚ್ಚು ಅಪವರ್ತನ ಇದೆಯಾ? ಇಲ್ಲಿ 4 ಅಪವರ್ತನ ಇದೆ, ಇಲ್ಲಿ 2 ಅಪವರ್ತನ ಇದೆ. 4 1 ಮತ್ತು 4 ಸಂಖ್ಯೆಯನ್ನ ಬಿಟ್ಟು, 1 ಮತ್ತು ಅದೇ ಸಂಖ್ಯೆಯನ್ನ ಬಿಟ್ಟು ನೆಕ್ಸ್ಟ್ ಇನ್ಯಾವ ಸಂಖ್ಯೆಯಲ್ಲಿ ಸಂಪೂರ್ಣವಾಗಿ ಭಾಗ ಆಗುತ್ತೆ? 2ರಲ್ಲಿ. ಈಗ ಅಪವರ್ತನ ಎಷ್ಟಾಯ್ತು? 3 ಆಯ್ತು. 2ಕ್ಕಿಂತ ಹೆಚ್ಚು ಅಪವರ್ತನ ಇದೆಯಾ? ಇಲ್ಲೂ 2ಕ್ಕಿಂತ ಹೆಚ್ಚು ಅಪವರ್ತನ ಇದೆ. ನೆಕ್ಸ್ಟ್ ಏನು? 1 ಮತ್ತು ಅದೇ ಸಂಖ್ಯೆ ಹೊರತುಪಡಿಸಿ ಬೇರೆ ಸಂಖ್ಯೆಯಲ್ಲೂ ಭಾಗ ಆಗ್ತಾ ಇದೆ ಅಲ್ವಾ? ಆದ್ದರಿಂದ ಏನಿವು? ಭಾಜ್ಯ ಸಂಖ್ಯೆಗಳು. ಭಾಜ್ಯ ಸಂಖ್ಯೆ ಅಂದ್ರೆ ಏನು? 2ಕ್ಕಿಂತ ಹೆಚ್ಚು ಅಪವರ್ತನ ಹೊಂದಿರುವಂತಹ ಸಂಖ್ಯೆಗಳನ್ನ ಏನಂತ ಕರಿತೀವಿ? ಭಾಜ್ಯ ಸಂಖ್ಯೆ. ಏನು ಅವಿಭಾಜ್ಯ ಸಂಖ್ಯೆ ಅಂದ್ರೆ ಯಾವ ಸಂಖ್ಯೆ 1 ಮತ್ತು ಅದೇ ಸಂಖ್ಯೆಯಲ್ಲಿ ಅಷ್ಟೇ ಭಾಗವಾಗುತ್ತವೆಯೋ ಅಂತಹ ಸಂಖ್ಯೆನ ಏನಂತ ಕರಿತೀವಿ? ಅವಿಭಾಜ್ಯ ಸಂಖ್ಯೆ. ಯಾವ ಸಂಖ್ಯೆ 1 ಮತ್ತು ಅದೇ ಸಂಖ್ಯೆಯಲ್ಲಷ್ಟೇ ಸಂಪೂರ್ಣವಾಗಿ ನಿಶ್ಶೇಷವಾಗಿ ಭಾಗವಾಗುತ್ತವೆಯೋ ಅಂತಹ ಸಂಖ್ಯೆನ ಏನಂತ ಕರಿತೀವಿ? ಅವಿಭಾಜ್ಯ ಸಂಖ್ಯೆ. ಅವಿಭಾಜ್ಯ ಸಂಖ್ಯೆಗೆ ಎಷ್ಟು ಅಪವರ್ತನ ಇರುತ್ತೆ? 2. ಯಾವುದದು? 1 ಮತ್ತು ಅದೇ ಇವಾಗೇನು? 2 ಸಂಖ್ಯೆಗಳಷ್ಟೇ ಸಂಪೂರ್ಣವಾಗಿ ಭಾಗ ಆಗುತ್ತೆ. 2ಕ್ಕೆ ಎಷ್ಟು ಅಪವರ್ತನ ಇದೆ? 2 ಅಪವರ್ತನ. ಆದ್ದರಿಂದ 2 ಏನು? ಅವಿಭಾಜ್ಯ ಸಂಖ್ಯೆ. ಫಾರ್ ಎಕ್ಸಾಂಪಲ್ 3 ಇದೆ ಅಲ್ವಾ? 3 ಎಷ್ಟು ಸಂಖ್ಯೆಗಳು ಭಾಗ ಆಗುತ್ತೆ ಚೆಕ್ ಮಾಡೋಣ. 3 1 3 3 3 ಮೈನಸ್ 3 0. ಈಗ 3 ಅನ್ನೋದೇನು? 1ರಿಂದ ಸಂಪೂರ್ಣ ಭಾಗ ಆಗ್ತಾ ಇದೆ. ನೆಕ್ಸ್ಟ್ ಅದೇ ಸಂಖ್ಯೆನ ತಗೋಣ. 3 3 1 3. ಈಗ 3 ಅನ್ನೋದೇನು? 1ರಿಂದನೂ ಸಂಪೂರ್ಣವಾಗಿ ಭಾಗ ಆಗ್ತಾ ಇದೆ, 3ರಿಂದ ಸಂಪೂರ್ಣವಾಗಿ ಭಾಗ ಆಗ್ತಾ ಇದೆ. 3ನ್ನ 2ರಿಂದ ಚೆಕ್ ಮಾಡೋಣ. 2 1 2. 3 ಮೈನಸ್ 2 ಎಷ್ಟು? 1. ಈಗ ನೋಡ್ರಿ ಇಲ್ಲಿ ಸಂಪೂರ್ಣವಾಗಿ ಭಾಗ ಆಗಿದ್ಯಾ? ಆಗಿಲ್ಲ. ನೋಡ್ರಿ ಇಲ್ಲಿ ಶೇಷ ಏನ್ ಬಂದಿದೆ? 1 ಬಂದಿದೆ. ಶೇಷ ಏನ್ ಬರ್ಬೇಕು? 0 ಬರ್ಬೇಕು. ಶೇಷ 0 ಬಂದ್ರೆ ಅಷ್ಟೇ ಅದನ್ನ ಏನಂತ ಕರಿತೀವಿ? ನಿಶ್ಶೇಷವಾಗಿ ಭಾಗ ಆಗಿದೆ ಅಂತ ಕರಿತೀವಿ. ಇಲ್ಲೇನು? ಶೇಷ 1 ಬಂದಿದೆ. ಹಾಗಾದ್ರೆ ಏನಿದು? ಸಂಪೂರ್ಣವಾಗಿ ಭಾಗ ಆಗೋದಿಲ್ಲ. ಹಾಗಾದ್ರೆ 2 ಅನ್ನೋದೇನು? 3ರ ಅಪವರ್ತನ ಅಲ್ಲ. 3 ಏನು? ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆ ಅಂದ್ರೆ ಎಷ್ಟು ಅಪವರ್ತನ ಇರಬೇಕು? 2 ಅಷ್ಟೇ ಇರಬೇಕು. 2 ಅಷ್ಟೇ ಇದ್ರೆ ಅದನ್ನ ಏನಂತ ಕರಿತೀವಿ? ಅವಿಭಾಜ್ಯ ಸಂಖ್ಯೆ. 2ಕ್ಕಿಂತ ಹೆಚ್ಚಿದ್ರೆ ಭಾಜ್ಯ ಸಂಖ್ಯೆ.